ಚಳಿಗಾಲದಲ್ಲಿ ನಮ್ಮ ದೇಹವನ್ನು ಬೆಚ್ಚಗಿಡಲಿಕ್ಕೆ ಕೆಲವೊಂದು ಸಾಂಬಾರನ್ನು ಮಾಡ್ತೀವಿ. ಸೊ ಆ ಸಾಂಬಾರ್ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಅದರಲ್ಲೂ ಈ ರೆಸಿಪಿ ಅಂತೂ ನೀವು ಋತುಮತಿಯಾಗಿರೋ ಹೆಣ್ಮಕ್ಳಿದಾರ ಮನೇಲಿ ಅಥವಾ ಬಾಣಂತಿಯರಿದ್ದಾರೆ ಅಥವಾ ಯಾರಿಗಾದ್ರೂ ಸ್ಟ್ರೋಕ್ ಹೊಡೆದಿದೆ ಅನ್ನೋರ್ಗೂ ಕೂಡ ಈ ರೆಸಿಪಿಯನ್ನು ನೀವು ಕೊಡ್ಬೋದು. ಹಾಗೆ ನಾವು ಕೂಡ ಮಾಡ್ಕೊಂಡು ತಿನ್ಬೋದು. ಬಟ್ ಈ ರೆಸಿಪಿ ಪರ್ಟಿಕ್ಯುಲರ್ಲಿ ಋತುಮತಿ ಆದವ್ರಿಗೆ ಮತ್ತು ಬಾಣಂತಿಯರಿಗೆ ಕೊಡ್ಬೋದು. ಸೊ ಇದು ನಮ್ಮ ದೇಹನ ಬೆಚ್ಚಗಿಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಮೊದಲು ಒಂದು ಪಾತ್ರೆಗೆ 1 ಟೀ ಸ್ಪೂನಷ್ಟು ಎಣ್ಣೆ ಕಾಯ್ತಿದ್ದಾಗೇ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 50% ಬೆಂದ ನಂತರ ನಾವು ಉಳಿದ ಮಿಶ್ರಣನ ಹಾಕ್ಕೊಳ್ತಾ ಹೋಗಬೇಕು. ಈಗ ಇದಕ್ಕೆ ಸುಮಾರು 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ತಾ ಇದ್ದೀನಿ. 2 ಕೆಮ್ಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, ಸ್ವಲ್ಪ ಕಡಿಮೆ ಬೇಕಾದರೂ ಹಾಕ್ಕೊಳ್ಳಿ. ಈಗ ಇದಕ್ಕೆ ಒಣ ಕೊಬ್ಬರಿ ತುರಿ ಸುಮಾರು 4 ಟೇಬಲ್ ಸ್ಪೂನ್ನಷ್ಟು, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ಈಗ ನೋಡಿ, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಫ್ರೈ ಆದ ನಂತರ ಇದನ್ನು ಸ್ಟವನ್ನು ಆಫ್ ಮಾಡ್ತೀನಿ. ನೋಡಿ, ಜಾಸ್ತಿ ಇದನ್ನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಈ ಕೊಬ್ಬರಿಯನ್ನು ಚೆನ್ನಾಗಿ ಹುರಿದ್ಬಿಟ್ರೆ ಇದನ್ನು 2 ರಿಂದ 3 ದಿನ ಇಟ್ಕೊಂಡು ನಾವು ತಿನ್ಬೋದು. ಈಗ ಚೆನ್ನಾಗಿ ಫ್ರೈ ಆಗಿದೆ. ತಣ್ಣಗಾದ ನಂತರ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ತುಂಬ ಬಿಸಿಲಿ ರುಬ್ಲಿಕ್ಕೆ ಹೋಗ್ಬೇಡಿ, ಸಿಡಿದು ಬಿಡತ್ತೆ. ಈಗ ಇದಕ್ಕೆ ಸುಮಾರು 1 ಟೇಬಲ್ ಸ್ಪೂನಷ್ಟು ಬೇಳೆ ಸಾರು ಪುಡಿ, ನಾವು ಮಾಡ್ತೀವಿ ನೋಡಿ ಸಾರಿನ ಪುಡಿ, 1/4 ಟೀ ಸ್ಪೂನ್ನಷ್ಟು ಅರಿಶಿಣ, ನಂತರ ಒಂದಿಷ್ಟು ಸೈಜಿಂದು ಹುಣಸೆಹಣ್ಣು. ಸಾಮಾನ್ಯವಾಗಿ ಬಾಣಂತಿಯರಿಗೆ ಇದು ಕೊಡಲ್ಲ ಟೊಮೆಟೊ, ಸೊ ಹಾಗಾಗಿ ಹುಣಸೆಹಣ್ಣು ಹಾಕ್ತಾರೆ ನಮ್ಮ ಕಡೆ. ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಒಂದು ಕಡ್ಡಿ ಇದ್ದರೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿ, ರೆಡಿ ಆಯಿತು. ಸೊ ಈ ರೀತಿ ನುಣ್ಣಗೆ ರುಬ್ಕೊಂಡು ಬಂದಿದ್ರೆ ಜಸ್ಟ್ ಡೈರೆಕ್ಟಾಗಿ ಒಗ್ಗರಣೆ ಹಾಕೋದಷ್ಟೇ, ಇನ್ನೇನು ಇಲ್ಲ ಸ್ನೇಹಿತರೆ. ಈಗ ಅದೇ ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಅಥವಾ ಹುಚ್ಚಳೆಣ್ಣೆ ಕೂಡ ಕೊಡಬಹುದು. ಈಗ ಇದಕ್ಕೆ ಸಾಸಿವೆ ಚಿಟಪಟ ಅಂತಿದ್ದ ಹಾಗೇನೆ ನಾನಿಲ್ಲಿ 2 ಮೆಣಸಿನ್ಕಾಯನ್ನು ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಆದ ನಂತರ ನಾನು ಏನು ಮಾಡ್ತೀನಿ, ರುಬ್ಬಿರೋಂಥ ಮಸಾಲೆ ಏನಿದೆ ಆ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ರುಬ್ಬಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ಳೋಣ ಸ್ನೇಹಿತರೆ. ಈಗ ಸುಮಾರು 5 ನಿಮಿಷಗಳ ಕಾಲ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಸೊ ಆವಾಗ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇದು ಡಿಟ್ಟು ಒಬ್ಬಟ್ಟು ಸಾರು ಇರುತ್ತೆ ನೋಡಿ, ಅದೇ ಟೇಸ್ಟ್ ಬರುತ್ತೆ. ಸೊ ಇನ್ ಕೇಸ್ ನಿಮ್ಮಲ್ಲಿ ಒಬ್ಬಟ್ಟು ಹೂರ್ಣ ಇತ್ತು ಅಂದರೆ ಹಾಕ್ಬಿಟ್ರೆ ಡಿಟ್ಟು ಒಬ್ಬಟ್ಟು ಸಾರೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಸೊ 5 ನಿಮಿಷ ಆದಮೇಲೆ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನು ಹಾಕಿ ಅದನ್ನೇ ಹಾಕ್ಕೊಳ್ತೀನಿ. ನೋಡಿಕೊಂಡು ಸಾಂಬಾರ್ ಥಿಕ್ನೆಸ್ ನಿಮಗೆ ಯಾವ ರೀತಿ ಬೇಕು ಆ ರೀತಿ ನೀವು ನೀರನ್ನು ಹಾಕಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈಗ ನಿಮ್ಮ ರುಚಿಗನುಸಾರವಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಸೊ ಈಗ ಇದು ಚೆನ್ನಾಗಿ ಕುದಿ ಬರಬೇಕು ಸ್ನೇಹಿತರೆ. ಇದು ಚೆನ್ನಾಗಿ ಕೊತ ಅಂತ ಕುದಿಲಿ ಸ್ನೇಹಿತರೆ. ಇಲ್ಲಿ ಕೆಲವೊಂದು ಟಿಪ್ಸನ್ನು ಕೊಡ್ತೀನಿ. ಯೂಶಲಿ ಬಾಣಂತಿಯರಿಗೆ ನಮ್ಮಲ್ಲಿ ಈ ಟೊಮೆಟೊ ಹಾಕೋದಿಲ್ಲ, ಈವನ್ ಸ್ಟ್ರೋಕ್ ಹೊಡೆದಿರೋರ್ಗೂ ಕೂಡ ಟೊಮೆಟೊ ಹಾಕೋದಿಲ್ಲ. ಸೊ ಹಾಗಾಗಿ ನೀವು ಹುಚ್ಚಳೆಣ್ಣೆ ಅಥವಾ ತುಪ್ಪ ಕೊಡಬಹುದು. ಈವನ್ ಋತುಮತಿ ಆಗಿರುವಂಥ ಹೆಣ್ಣುಮಕ್ಳಿಗೂ ಕೂಡ ಈ ರೆಸಿಪಿಯನ್ನು ಕೊಡ್ಬೋದು. ತುಂಬಾ ರುಚಿಯಾಗಿರುತ್ತೆ ಹಾಗೂ ಒಳ್ಳೆ ಆರೋಗ್ಯಕರವಾದಂಥ ರೆಸಿಪಿ. ಈ ರೆಸಿಪಿ ನಮ್ಮ ದೇಹವನ್ನು ಉಷ್ಣತೆಯಿಂದ ಕೂಡಿಟ್ಟಿರುತ್ತೆ. ಸೊ ಶೀತ ಆಗಿದೆ ಅಂತ ಅನ್ನೋರು ಕೂಡ ಈ ರೆಸಿಪಿಯನ್ನು ನೀವು ಮಾಡ್ಕೊಂಡು ತಿನ್ಬೋದು. ಸುಮಾರು 1 ಟೀ ಸ್ಪೂನಷ್ಟು ಕೊನೆಯಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕ್ಬಿಟ್ಟು ಈ ರೀತಿ ತಿರುಗಿಸ್ಬಿಟ್ಟು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ನಮ್ಗೆ ಇನ್ನೇನು ಜಾಸ್ತಿ ಕುದಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈಗ ನೋಡಿ, ಸ್ಟವನ್ನು ಆಫ್ ಮಾಡಿ ಇದನ್ನು ಕೆಳಗಿಳಿಸ್ಕೊಳ್ತೀನಿ. ತುಂಬಾ ರುಚಿಯಾಗಿರುವಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು. ಆರೋಗ್ಯಕರವಾದ ರೆಸಿಪಿ. ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಈವನ್ ಮುದ್ದೆ ಜೊತೆ ಕೂಡ ತಿನ್ನಬಹುದು. ಬಟ್ ಮುದ್ದೆಗಿನ್ನ ರೈಸ್ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನಾದರೂ ನನ್ನ ವೀಡಿಯೋಸನ್ನು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನೀವು ನನ್ನ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ. ಹಾಗೆ ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದು ಮರಿಬೇಡಿ. ಇದೇ ರೀತಿ ಹೊಸ ರೆಸಿಪೀಸ್ ಬೇಕು ಅಂದರೆ ನೀವು ನನ್ನ ಫಾಲೋ ಮಾಡೋದು ಮರಿಬೇಡಿ ಸ್ನೇಹಿತರೆ. ನೀವು ರೆಸಿಪೀಸ್ಗೆ ಲೈಕ್ ಮಾಡಿದಾಗ, ಕಾಮೆಂಟ್ ಹಾಕಿದಾಗಲೇ ನಮಗೆ ಮತ್ತಷ್ಟು ಮೋಟಿವೇಶನ್ ಸಿಗುತ್ತೆ ಹೊಸ ರೆಸಿಪೀಸ್ ಮಾಡಬೇಕು ಅಂತ.